ಕರ್ನಾಟಕ ಜನತೆಗೆ ರಮೇಶ್ ಲಾಗರ್ ಕಡೆಯಿಂದ ನಮಸ್ಕಾರಗಳು. ಇಂದು ನಮ್ಮ ಊರಿನ ಶ್ರೀ ಅಂಬಾಭವಾನಿ ಗುಂಪಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ವಿಡಿಯೋ ಮೂಲಕ ಏನೇನಿದೆ ಅಂತ, ಇದು ನೂರಾರು ವರ್ಷದ ಕಾಲದ ಹಳೆಯ ಗುಂಪವಾಗಿದ್ದು ಇಲ್ಲಿ ನಾವು ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿನ ವಿಡಿಯೋ ಮೂಲಕ ಬಾಜು ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಹಳ್ಳ ಇದೆ. ಬನ್ನಿ ಫ್ರೆಂಡ್ಸ್, ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಅಂಬಾಭವಾನಿ ಗುಡಿಯ ಪೂಜಾರಿಗೆ ಬಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಮೂಲಕ ಈಗ ಅಂಬಾಭವಾನಿ ಏನು ಗುಂಪಕ್ಕೆ ಹೋಗುತ್ತಿದ್ದೇವೆ ಅಲ್ಲ, ಅವು ಎಲ್ಲ ವ್ಯವಸ್ಥೆಗಳು ನಾನು ನಿಮಗೆ ತೋರಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹೀಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಈ ಹಳ್ಳ ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿದೆ. ಇಲ್ಲಿ ಕಬ್ಬಿನ ತೋಟ ಇದೆ. ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಸಿಗುತ್ತದೆ ನಿಮಗೆ. ಬನ್ನಿ ಫ್ರೆಂಡ್ಸ್. ಗುಡಿ ಒಳಗೆ ಒಂದು ಬಾವಿ ಇದೆ. ಆ ಬಾವಿನ ನೀರು ತುಂಬ ಪವಿತ್ರವಾಗಿವೆ, ತುಂಬ ಶುದ್ಧ ಜಲದಿಂದ ಕೂಡಿದೆ. ನೀವು ಕುಡಿದ್ರೆ 1 ಗಂಟೆ ನಿದ್ದೆ ಮಾಡೋದು. ಈ ನೋಡಿ ಫ್ರೆಂಡ್ಸ್, ನಮ್ಮ ಹಿಂದೂ ಜೆಂಡವಿದೆ. ಇದು ಚಿಂತಪಳ್ಳಿಯ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವ ಶ್ರೀ ಅಂಬಾಭವಾನಿ ಗುಂಪು ಇದು. ಬನ್ನಿ ಫ್ರೆಂಡ್ಸ್, ಇಲ್ಲಿ ತುಂಬ ಚೆನ್ನಾಗಿರುವ ವಾತಾವರಣ ಇದೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಮೂಲಕ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡಲು ಸಾಧ್ಯವಿಲ್ಲ. ನಮಗೆ ತಿಳಿದಷ್ಟು ಮಾಹಿತಿ ನಿಮಗೆ ಕೊಡುತ್ತೇನೆ. ಬನ್ನಿ ಫ್ರೆಂಡ್ಸ್. ಇಲ್ಲಿ ಇದು ದೊಡ್ಡ ಮರವಿದ್ದು ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆ ಅಂಬಾಭವಾನಿ ಗುಡಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ. ಇಲ್ಲಿ ಬಂದು ನೀವು ವಿಸಿಟ್ ಮಾಡಬಹುದು. ತುಂಬ ಚೆನ್ನಾಗಿ ಒಳ್ಳೆಯ ವಾತಾವರಣ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಹೀಗೆ ಹೋಗೋಣ. ಇಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಇದೆ. ನೀವು ಮಲಗುವ ಎಲ್ಲ ಸಿದ್ಧತೆ ಇದೆ, ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಬನ್ನಿ ಫ್ರೆಂಡ್ಸ್, ಹಂಗೆ ಹೋಗೋಣ ಮುಂದೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಬಹುದು ನೋಡಿ ಫ್ರೆಂಡ್ಸ್. ಚಿಂತಪಳ್ಳಿಯ ಹೊಲದಲ್ಲಿ ಕಡ್ಲಿ ಅವೆಲ್ಲ ಇವೆ. ಇಲ್ಲಿ ಕಡ್ಲಿ ಬಿತ್ತಿದ್ದಾರೆ. ಇಲ್ಲಿ ಜೋಳ ನೋಡಿ ಫ್ರೆಂಡ್ಸ್, ಏಟು ಎತ್ತರ ಬಂದಿದೆ. ಈ ವರ್ಷ ಈ ಮಳೆಯಿಂದ ಬೆಳೆಗಳು ಹಾಳಾಗಿದೆ. ನೋಡಿರಬಹುದು ನೋಡಿ ಫ್ರೆಂಡ್ಸ್. ಇದು ಒಣಗಿಸಿ ಕಾಯಿ ಆಗಿದ ಮೇಲೆ ಸೀತನಿಯನ್ನು ತಿನ್ನುತ್ತಾರೆ ನೋಡಿ ಫ್ರೆಂಡ್ಸ್. ಇದು ಚಿಂತಪಳ್ಳಿಯ ಗುಂಪದಲ್ಲಿರುವ ಇದು ಒಂದು ಹೊಲವನ್ನು ನೀವು ನೋಡಬಹುದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಗುಂಪದ ಹತ್ತಿರ ಹೋಗೋಣ. ಈಗ ಅಂಬಾಭವಾನಿಯ ಗುಡಿ ಹತ್ತಿರ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಏಟೆತ್ತು ಎತ್ತರದ ಮರಗಳು ಇವೆ. ಇಲ್ಲಿ ಒಂದು ಬಾವಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿರಬಹುದು, ನೀವು ಕಂಡಿರಬಹುದು, ಹಲವು ಬಾವಿಗಳಲ್ಲಿ ನೀರು ತುಂಬ ಪರಿಶುದ್ಧವಾಗಿರಲ್ಲ, ಆದರೆ ಈ ಬಾವಿಗಳಲ್ಲಿ ಪರಿಶುದ್ಧವಾದ ನೀರಿವೆ. ಕಸ ಬಿದ್ದರೂ ಕೂಡ ತುಂಬ ಚೆನ್ನಾಗಿರುವ ನೀರಿವೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬನ್ನಿ ಈಗ ತೋರಿಸ್ತೀನಿ ನಿಮ್ಮ ಬಾವಿ. ನೀವು ನೀರು ಕುಡಿಯಬಹುದು. ಇಲ್ಲಿನ ಈ ಸ್ವಾಮಿಗಳ ಹತ್ತಿರ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೀಗೆ ಮುಂದಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಶಾಲ ನೋಡಿ ಫ್ರೆಂಡ್ಸ್, ಈ ಗಿಡ ಹೇಗೆ ಎತ್ತರವಾಗಿದೆ, ಹೇಗೆ ಬಳ್ಳಿ ತರ ಸುತ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸುತ್ತ ಏಟು ವಿಶಾಲವಾದ ವಾತಾವರಣ ಹೊಂದಿದೆ. ನೋಡಿರಬಹುದು ನೀವು. ಹಲವು ಜಾಗಗಳಲ್ಲಿ ನೀವು ಈ ತರ ವಿಸಿಟ್ ಅನ್ನು ಕಂಡಿರಲ್ಲ. ಇಲ್ಲಿ ನೀವು ಬಂದು ವಿಸಿಟ್ ಅನ್ನು ಮಾಡಬಹುದು. ಬನ್ನಿ ಫ್ರೆಂಡ್ಸ್, ಈಗ ಈ ಕಡೆಯಿಂದ ಹೋಗೋಣ. ಶ್ರೀ ಅಂಬಾಭವಾನಿಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ತಾಯಿಯ ಒಂದು ಮೂರ್ತಿಯನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಶ್ರೀ ಅಂಬಾಭವಾನಿ ತಾಯಿಯ ಮೂರ್ತಿಯಾಗಿದೆ. ನೋಡಿ ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೀಗೆ ಮುಂದಕ್ಕೆ ಹೋಗೋಣ. ತಾಯಿಯ ಒಂದು ದೇಗುಲವನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಅಂಬಾಭವಾನಿಯ ಒಂದು ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಪೂಜಾರಿಯು ಈ ಸ್ವಾಮಿಗಳು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತಾಯಿ ಅಂಬಾಭವಾನಿಯ ಒಂದು ದೇಗುಲವನ್ನು ನೋಡಿ ಫ್ರೆಂಡ್ಸ್, ಮೂರ್ತಿಯನ್ನು ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಈ ಒಂದು ದೇವಸ್ಥಾನದ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಹೇಗೆ ಒಂದು ವಿಶಾಲವಾದ ಸ್ಥಳವಿದೆ ನೋಡಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ವರ್ಷಕ್ಕೊಂದ್ಸತ ಜಾತ್ರೆ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡುವ ಹಲವು ಸಿದ್ಧತೆಗಳಿವೆ. ನೆರಳಿನ ಒಂದು ಪ್ರಕೃತಿ ಇದೆ, ಒಳ್ಳೆಯ ಒಂದು ವಾತಾವರಣ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಬಹಳ ಗಿಡಗಳನ್ನು ಹೊಂದಿದೆ ನೋಡಿ. ಬನ್ನಿ ಫ್ರೆಂಡ್ಸ್. ಆಯ್ತು, ಈಗ ಇಲ್ಲಿನ ಬಿಟ್ಟು ನಾವು ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೋಗೋಣ ಬನ್ನಿ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಈಗ ನಾನು ನಮ್ಮ ದೋಸ್ತು ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ನನ್ನ ಅಂಬಾರಿ ಮೇಲೆ ಹೋಗುತ್ತಿದೆ ನೋಡಿ ಗೈಸ್. ನನ್ನ ಅಂಬಾರಿ ಈ ವಿಡಿಯೋ ಮಾಡಿ ಯಾವ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ತರಹದ ಎಲ್ಲ ಇಲ್ಬೇಕಲ್ಲಿ ಹೊಡಿತಿದ್ದೀನಿ ಫ್ರೆಂಡ್ಸ್ ಸೈಕಲ್ ನೋಡಿ ಗೈಸ್. ನಾನು ಈಗ ನನ್ನ ಅಂಬಾರಿಯನ್ನು ಹೊರಗೆ ತೆಗೆದಿದ್ದೇನೆ. ಬನ್ನಿ ಗೈಸ್, ಈಗ ನಾನು
ನನ್ನ ದೋಸ್ತು ನಿಮಗೆ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನದ ಒಂದು ವಿಸಿಟ್ ಅನ್ನು ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್ ವಿಡಿಯೋ ಮೂಲಕ ನೋಡಿ. ಫ್ರೆಂಡ್ಸ್, ನಮ್ಮ ಊರಿನ ದೇವಸ್ಥಾನದ ಹತ್ತಿರ ನೂರಾರು ಜನರ ಹೊಲವನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಜೋಳವನ್ನು ಬಿತ್ತಿದ್ದಾರೆ. ಸ್ವಲ್ಪ ಜೋಳ ಹಾಳಾಗಿದೆ, ಆದರೂ ಕೂಡ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದಾರಿಗೆ ಹೋಗುವ ರೋಡು ಯಾವ ತರ ಆಗಿದೆ, ಮಳೆಯ ಒಂದು ಹಳ್ಳದ ಕಾರಣ ಆಗಿ ಈ ತರ ಆಗಿದೆ. ನೀವು ರಾತ್ರಿ ಒಂದು ಸಮಯದಲ್ಲಿ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕು. ಅನಾವಶ್ಯಕವಾಗಿ ನೀವು ಸ್ಪೀಡ್ ಬರುತ್ತಿದ್ದಾಗ ನೀವು ಇದರೊಳಗೆ ಹೋದರೆ ತುಂಬಾ ತೊಂದರೆಯಾಗುತ್ತದೆ. ನೋಡಿ ಫ್ರೆಂಡ್ಸ್, ಈಗ ನಾವು ರಾಮಲಿಂಗೇಶ್ವರ ದೇವಸ್ಥಾನದ ಸಮೀಪದ ರಸ್ತೆಯಲ್ಲಿ ಬಂದಿದ್ದೇವೆ. ನೋಡಿ ಫ್ರೆಂಡ್ಸ್, ಈಗ ನೀವು ಸಮೀಪದಲ್ಲಿ ಕಾಣುವಾಗ ಏಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನೊಂದು ದೇವಸ್ಥಾನ ನಿಮಗೆ ತೋರಿಸುತ್ತೇನೆ. ಇದು ಶ್ರೀ ಮಾಳಲಿಂಗೇಶ್ವರ ದೇವಸ್ಥಾನವಾಗಿದ್ದು ನೋಡಿ ಫ್ರೆಂಡ್ಸ್, ಇದು ಮುಂದೆ ಸ್ವಲ್ಪ ಇದು ಆಗಿದೆ, ಸ್ವಲ್ಪ ಆಗಿದೆ. ಇದು ಹೊಲದಲ್ಲಿ ಇದೆ. ಆ ಕಾರಣಕ್ಕಾಗಿ ಹೀಗೆ ಕಾಣುತ್ತಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನನ್ನ ಸೈಕಲ್ ಮೇಲೆ ನಾವು ಹೊಂಟಿದ್ದೇವೆ. ನಿಮಗೆ ರಾಮಲಿಂಗೇಶ್ವರ ದೇವಸ್ಥಾನವನ್ನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಾವು ರಾಮಲಿಂಗೇಶ್ವರ ಗುಡಿಯ ಸಮೀಪದಲ್ಲಿ ಬಂದಿದ್ದೇವೆ. ನಾವು ಕೈಕಲ್ ಮೂತಿ ತಗೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಆಮೇಲೆ ನಿಮಗೆ ದೇವಸ್ಥಾನ ತೋರಿಸುತ್ತೇನೆ ಫ್ರೆಂಡ್ಸ್. ನೋಡಿ ಗಾಯ್ಸ್, ನನ್ನ ಚಪ್ಪಲಿ ಯಾವ ತರ ಇದೆ, ವಿಡಿಯೋ ಮಾಡಿ ಹೊಲದಲ್ಲಿ ತಿರುಗಾಡಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದೇ ನೋಡ್ರಿ ಶ್ರೀ ಬುಗ್ಗಿರಾಮಲಿಂಗೇಶ್ವರದ ಒಂದು ದೇವಸ್ಥಾನ. ಅಲ್ಲಿ ನಾನು ದರ್ಶನ ಮಾಡಿ ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದಾದ ನಂತರ ನಾವು ನಿನಗೆ ಹಳ್ಳದ ಕಡೆ, ಗುಂಡದ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಒಂದು ಬೇಲಿ ಗಿಡ ಎತ್ತರವಿದೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಕಾರಣ ಸುತ್ತ ಕಟ್ಟಿ ಕೂಡಲು ವ್ಯವಸ್ಥೆ ಮಾಡಿದ್ದಾರೆ. ನೆರಳ ಕಾರಣ ಇಲ್ಲಿ ವಯಸ್ಸಾದವರು ಎಲ್ಲ ತರಹದ ಕೂಡಬಹುದು, ಕಾಲು ಹಾಲತ್ತಿದ್ರೆ ಕೂಡಬಹುದು ಫ್ರೆಂಡ್ಸ್ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟೇಟ್ ರಾಮ ಗುಡಿ ಪೂರ್ತಿಗೊಳಿಸಿಲ್ಲ, ಇನ್ನ ಸ್ವಲ್ಪ ದಿನದ ನಂತರ ಗುಡಿ ಒಂದು ಪೂರ್ಣಗೊಳಿಸುತ್ತಾರೆ. ಇನ್ನ ಯುಗಾದಿಯಾಗಿ 5 ದಿವಸಕ್ಕೆ ಅಲ್ಲಿ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆಗ ನಾನು ನಿಮಗೆ ಮತ್ತೊಂದು ಸಲ ವಿಸಿಟ್ ತೋರಿಸುತ್ತೇನೆ ಬನ್ನಿ ಫ್ರೆಂಡ್ಸ್. ಒಂದು ಮೂರ್ತಿ ಇದೆ, ದೇವಿಯ ಒಂದು ಮೂರ್ತಿ ಇದೆ ಬನ್ನಿ ಫ್ರೆಂಡ್ಸ್. ಇದಾದ ನಂತರ ಸ್ಟೇಟ್ ಇನ್ನೊಂದು ನಗರ ದೇವರ ಮೂರ್ತಿ ಒಂದು ಇದೆ. ಅಲ್ಲಿ ಬಾಜು ಅಗ್ಗಿ ಪ್ರವೇಶದ ಒಂದು ಗುಂಡ ಸ್ಥಳ ಇದೆ. ಈಗ ಹೊಲದಲ್ಲಿ ಬಿತ್ತಿದ ಕಾರಣ ಅದು ಒಂದು ಮೂರ್ತಿಕೊಂಡಿದೆ. ಬನ್ನಿ ಫ್ರೆಂಡ್ಸ್, ಈಗ ಸ್ಟೇಟ್ ಹನುಮಂದಿರ ಗುಡಿ ಹೋಗೋಣ. ಅದಾದ ನಂತರ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಗುಡಿ ಸುತ್ತಮುತ್ತ ಹಲವಾರು ಬೋರಿಂಗ್ಗಳಿವೆ. ಬೋರಿಂಗಲ್ಲಿ ನಾನು ಕಾಲು ತಗೋತೀನಿ ಫ್ರೆಂಡ್ಸ್. ಅದಾದ ನಂತರ ನಮ್ಮ ಬಾಸ್ ಇದ್ದಾರೆ. ಅದು ಯಾರಂತ ತಿಳ್ಕೊಂಡಿದ್ದಾರೆ ತಾನೇ, ಅದು ಶ್ರೀ ಆಂಜನೇಯ, ನಮ್ಮೂರ ಕಾಯೋ ದೊರೆ ಇವನು ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಶ್ರೀ ಆಂಜನೇಯನ ಒಂದು ಮೂರ್ತಿ ಹತ್ತಿರ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಊರು ಕಾಯುವ ದೊರೆ ಶ್ರೀ ಹನುಮನ ಮೂರ್ತಿ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ ಮೇಲೆ. ನೋಡಿ ಫ್ರೆಂಡ್ಸ್, ಈಗ ನನ್ನ ಹನುಮನ ಮೂರ್ತಿ ಈ ತರ ಇದೆ ಫ್ರೆಂಡ್ಸ್. ನಮ್ಮೂರ ಕಾಯೋ ದೊರೆ ಇವನೇ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದಾದ ನಂತರ ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ಶ್ರೀ ಬುಗ್ಗಿರಾಮಲಿಂಗೇಶ್ವರ ಗುಡಿಯ ದೇವಸ್ಥಾನ ಒಳಗೆ ಹೋಗುತ್ತೇವೆ ಬನ್ನಿ ಫ್ರೆಂಡ್ಸ್. ಅದಾದ ಮೇಲೆ ನಿಮಗೆ ಮೂರ್ತಿ ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನದ ಒಂದು ಮೂರ್ತಿಯನ್ನು ನೋಡಿ ಫ್ರೆಂಡ್ಸ್. ಇನ್ನ ಇಲ್ಲಿ ಬಸವಣ್ಣ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಶ್ರೀ ಬುಗ್ಗಿರಾಮಲಿಂಗೇಶ್ವರ ಒಂದು ಮೂರ್ತಿಯನ್ನು ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್. ಇಂದು ಮಹಾಶಿವರಾತ್ರಿ ಆದ ಕಾರಣ ತಾವು ನೋಡಿ ಫ್ರೆಂಡ್ಸ್, ಶ್ರೀ ಬುಗ್ಗಿರಾಮಲಿಂಗೇಶ್ವರದ ಒಂದು ಮೂರ್ತಿಯನ್ನು ನೋಡಿ ಫ್ರೆಂಡ್ಸ್. ನದಿ ಬಹಳ ವಿಜೃಂಭಣೆಯಿಂದ ಸಕಲ ಸಿದ್ಧತೆಗಳನ್ನು ವಹಿಸಿದ್ದಾರೆ. ರಾತ್ರಿಗೆ ಇಲ್ಲಿ ಒಂದು ಹಣ್ಣು ಹಂಪುಗಳು ಕೊಡುತ್ತಾರೆ ಊಟದ ಸಮಯದಲ್ಲಿ ನೋಡಿ ಫ್ರೆಂಡ್ಸ್. ಉಪವಾಸ ಇದ್ದ ಕಾರಣ ತಾವೆಲ್ಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಸಕಲ ಸಿದ್ಧತೆಗಳನ್ನು ಮಾಡಿರುವ ನಮ್ಮ ಪೂಜಾರಿಗಳು ದಿನ ಈ ತರಾನೇ ಪೂಜೆಯನ್ನು ಮಾಡುತ್ತಾರೆ ಫ್ರೆಂಡ್ಸ್. ಇಲ್ಲಿ ಬಾಜು ಒಂದು ಸಣ್ಣ ಮೂರ್ತಿ ಶ್ರೀ ವೀರಭದ್ರೇಶ್ವರ ಒಂದು ಮೂರ್ತಿಯಾಗಿದೆ ನೋಡಿ ಫ್ರೆಂಡ್ಸ್. ಇದಾದ ಮೇಲೆ ಯುಗಾದಿಯಾಗ 5 ದಿವಸಕ್ಕೆ ಶ್ರೀ ಬುಗ್ಗಿರಾಮಲಿಂಗೇಶ್ವರದ ಒಂದು ಜಾತ್ರೆ ಮಹೋತ್ಸವವನ್ನು ನೋಡಿರಬಹುದು ಫ್ರೆಂಡ್ಸ್.
ನೋಡ್ರಿ ಫ್ರೆಂಡ್ಸ್, ನಮ್ಮ ಪೂಜಾರಿಗಳು ಈಗ ಊರಿಗೆ ಹೋಗಿದ್ದಾರೆ, ಅದಕ್ಕೆ ನಿಮಗೆ ತೋರಿಸಲು ಸಾಧ್ಯವಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಹಳ್ಳದ ಕಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಹೇಗಿದೆ. ಇದು ಒಂದು ಶ್ರೀ ಬುಗ್ಗಿರಾಮಲಿಂಗೇಶ್ವರ ಒಂದು ಗಲ್ಲದ ಉಂಡೆಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ನಾವು ಶ್ರೀ ಬುಗ್ಗಿರಾಮಲಿಂಗೇಶ್ವರ ದೇವಸ್ಥಾನದ ಒಂದು ಹಳ್ಳದ ಕಡೆ ಹೋಗೋಣ. ಅಲ್ಲಿ ಸಕಲ ಸಿದ್ಧತೆಗಳು, ಮೈ ತಗೊಳ್ಳಲು ಒಂದು ಸಿದ್ಧತೆ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಯಾವ ಬರಗಾಲದಲ್ಲಿಯೂ ಇಲ್ಲಿ ಈ ಒಂದು ಹಳ್ಳದಲ್ಲಿ ನೀರಿದ್ದೇ ಇರುತ್ತೇವೆ ನೋಡಿ ಫ್ರೆಂಡ್ಸ್. ಇದು ಒಂದು ಈ ಗುಡಿಯ ಪವಾಡವಾಗಿದೆ ಫ್ರೆಂಡ್ಸ್. ಇದೊಂದು ಅದಾದ ನಂತರ ಅಲ್ಲಿ ಒಂದು ಸಣ್ಣ ಒಂದು ಗುಂಡ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಪರಿಶುದ್ಧವಾದ ನೀರಿನ ವ್ಯವಸ್ಥೆ ಇದೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೀಗೆ ಒಂದು ತೆಳಗೆ ಹೋಗೋಣ, ಗುಂಡದ ಕಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಗಣಪತಿ ಇಲ್ಲಿ ಹಚ್ಚಿಸಿದ್ದಾರೆ. ಅವು ಅಷ್ಟು ಗಣಪತಿ ಇಲ್ಲೇ ಬಸಾಕ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಕಚರ ಇದ್ರು ಈ ಕಡೆ ನೋಡಿ ಫ್ರೆಂಡ್ಸ್, ಎಷ್ಟು ಸ್ವಚ್ಛವಾದ ನೀರನ್ನು ಹೊಂದಿದೆ. ಈ ದಾರಿಯು ಸೀದಾ ಕೆಳಗೆ ಬಸವೇಶ್ವರ ದೇವಸ್ಥಾನದ ಹತ್ತಿರ ಹೋಗುತ್ತದೆ. ಈ ಕಡೆ ಮುಂದಕ್ಕೆ ಹೋಗುತ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಚೆಂಪಳ್ಳಿಯ ಗಜಾನನ ಮಿತ್ರ ಮಂಡಳಿಯ ಎಲ್ಲಾ ಗಣಪತಿಗಳು ಇಲ್ಲೇ ಒಂದು ಲಾಸ್ಟ್ಗೆ ಇಲ್ಲೇ ಕೊನೆಗೊಳಿಸುತ್ತಾರೆ ಫ್ರೆಂಡ್ಸ್. ದೇವರಿಗೆ ಹಾಕಿದ ಹಾರ ಕೂಡ ಇಲ್ಲೇ ಬಸಾಕುತ್ತಾರೆ ಫ್ರೆಂಡ್ಸ್, ಯಾರಿಗೂ ಕೊಡಲ್ಲ ನೋಡಿ ಫ್ರೆಂಡ್ಸ್. ಇದು ಈಗಿನ ಇವತ್ತಿನ ಹೂವುಗಳು ಇಲ್ಲೇ ಬಿದ್ದಿವೆ ನೋಡಿ ಫ್ರೆಂಡ್ಸ್, ಎಕ್ಸಾಂಪಲ್ಗೆ. ಬನ್ನಿ ಫ್ರೆಂಡ್ಸ್, ಈಗ ಗುಂಡದ ಹತ್ತಿರ ಹೋಗೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಶ್ರೀ ಬುಗ್ಗಿರಾಮಲಿಂಗೇಶ್ವರದ ದೇವಸ್ಥಾನದ ಪರಿಶುದ್ಧವಾದ ಗುಂಡವಾಗಿದ್ದೆ. ಇದು ಬಹಳ ಒಳ್ಳಗಾಗಿದೆ. ತಳ ತುಂಬಾ ದೂರವಿದೆ. ಇದು ಚಿಂತಪಳ್ಳಿ ಊರಿಗೆ ಹತ್ತುತ್ತದೆ ತಳ ನೋಡಿ ಫ್ರೆಂಡ್ಸ್. ನಾನು ಈಗ ಈ ನೀರನ್ನು ಕುಡಿತೇನೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿಂತಪಳ್ಳಿಯ ಜನರು ಈ ರಾಮಲಿಂಗೇಶ್ವರನನ್ನು ತುಂಬಾ ನಂಬುತ್ತಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತಾದಿಗಳು ಬರುತ್ತಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ಇನ್ನೊಂದು ಖಾಂಡ್ ಮಾಡ್ತಾರೆ ಫ್ರೆಂಡ್ಸ್. ಅದಾದ ಮೇಲೆ ಬುಟ್ಟಿ ಜಾತ್ರೆ ಮಾಡ್ತಾರೆ. ಯುಗಾದಿಯಾಗ 5 ದಿವಸಕ್ಕೆ ಜಾತ್ರೆ ಕೂಡ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೆಕ್ಸ್ಟ್ ಮುಂದಿನ ಸಂಚಿಕೆಯಾಗಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ತರ ಒಂದು ಬೇಕಾದರೆ ಇದರ ಸ್ಥಳದ ಹೆಸರು ಕಲಬುರಗಿ ಜಿಲ್ಲೆಯ ಈಗಿನ ಕಾಳಗಿ ತಾಲೂಕವಾಗಿದೆ. ಇದು ಚಿಂತಪಳ್ಳಿ ಎಂಬ ಊರು. ಬಂದು ನೋಡಿ ಫ್ರೆಂಡ್ಸ್, ವಿಸಿಟ್ ಮಾಡಿ ಫ್ರೆಂಡ್ಸ್ ಎಂದು ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಫ್ರೆಂಡ್ಸ್. ಕೊನೆಯದಾಗಿ ನಿಮಗೆ ಮಹಾಶಿವರಾತ್ರಿಯ ಹಾರ್ದಿಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಎಲ್ಲ ಬೆಲ್ ಒತ್ತಿ ನೋಡಿ ಫ್ರೆಂಡ್ಸ್. ವಿಡಿಯೋ ಆಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ನೋಡಿ ಫ್ರೆಂಡ್ಸ್. ಬೆಲ್ ಒಂದು ಒತ್ತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.